ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆಯಾ ಕೊರೋನಾ ಸೋಂಕು ಅನ್ನುವಂತಹ ಪ್ರಶ್ನೆ ಮನೆ ಮಾಡಿದೆ. ಯಾಕಂದ್ರೆ ಒಟ್ಟು ರಾಜ್ಯದಲ್ಲಿ 35 ಕೊರೋನಾ ಪ್ರಕರಣಗಳು ಈಗಾಗಲೇ ದಾಖಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಯಾವುದೇ ಆತಂಕ ಬೇಡ, ಅನಾರೋಗ್ಯ ಇರುವವರು ಟೆಸ್ಟಿಂಗ್ ಮಾಡಿಸಿಕೊಳ್ಳೋದು ಉತ್ತಮ ಅನ್ನುವಂತಹ ರಿಕ್ವೆಸ್ಟ್ ಮಾಡಿದ್ದಾರೆ. ಕೇರಳ, ಮಹಾರಾಷ್ಟ್ರದಲ್ಲಿ ಸೋಂಕು ಹೆಚ್ಚಳ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಜನರಿಗೆ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಯಾರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಅವರು ಟೆಸ್ಟಿಂಗ್ ಅನ್ನ ಮಾಡಿಕೊಳ್ಳಿ. ವಯಸ್ಸಿನ ಆಧಾರದ ಮೇಲೆ ವಯಸ್ಕರು ಟೆಸ್ಟಿಂಗ್ ಮಾಡಬೇಕಾ, ಮತ್ಯಾರು ಮಾಡಬೇಕು, ಈ ಪ್ರಶ್ನೆ ಸಹಜವಾಗಿರುತ್ತೆ. ನಿಮ್ಗೇನಾದರೂ ಆ ಲಕ್ಷಣಗಳು ಕಾಣಿಸಿದ್ರೆ, ಕೋವಿಡ್ನ ಲಕ್ಷಣಗಳು ಕಾಣಿಸಿದ್ರೆ ಸಹಜವಾಗಿ ಟೆಸ್ಟ್ ಮಾಡಿಸಿ ಮತ್ತು ಇತರೆ ಆರೋಗ್ಯ ಸಮಸ್ಯೆ ಇದ್ದವರು ಕೂಡ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಅವ್ರು ಹೇಳಿದ್ದಾರೆ. ನೋಡಿ, ಜಾಸ್ತಿ ಅಂದರೆ ಒಟ್ಟು ಇದುವರೆಗೂ ನಮ್ಮ ರಾಜ್ಯದಲ್ಲಿ 35 ಪ್ರಕರಣಗಳು ಈ ವರ್ಷ ಪತ್ತೆ ಹಚ್ಚಿರುವಂಥದ್ದು ಮತ್ತು ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಹೆಚ್ಚಿನ ಒಂದು 16-17 ಕೇಸಸ್ಸು ದಾಖಲಾಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರು ನಗರದಲ್ಲಿ ಈ 35ರಲ್ಲಿ 32 ಬೆಂಗಳೂರು ನಗರನೇ ಅಂತಲೇ ನಾನು ಅದನ್ನು ಕೂಡ ವರದಿಯಲ್ಲಿ ಹೇಳಿದ್ದೀವಿ. ಏನಂತ ಹೇಳಿದ್ರೆ ಇದರಲ್ಲಿ ಯಾವುದೂ ಸೀರಿಯಸ್ ಆಗಿರುವಂಥ ಯಾವುದೂ ಸನ್ನಿವೇಶ ಬಂದಿಲ್ಲ. ಅವ್ರಿಗೆ ಸಣ್ಣ ಸಣ್ಣ ಒಂದು ಲಕ್ಷಣಗಳು ಕಂಡು ಬಂದಿದೆ, ಮೈಲ್ಡ್ ಸಿಂಪ್ಟಮ್ಸ್ ಅಷ್ಟೇ. ಭಾರಿ ಅದರಿಂದ ತೊಂದರೆ ಆಗಿರುವಂಥದ್ದು ಯಾವುದೂ ಕಂಡು ಬಂದಿಲ್ಲ. ಮತ್ತು ಇಡೀ ದೇಶದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೂ ಅವರು ಹೇಳಿದ್ದಾರೆ, ಜಸ್ಟ್ ನೀವು ಮಾನಿಟರ್ ಮಾಡಿ, ಬೇರೆ ಇನ್ನೇನು ಅಂತ ತೀರಾ ಯಾವುದೇ ರೀತಿಯ ಕ್ರಮಗಳು ತೊಗೊಳ್ತಕ್ಕಂಥ ಸದ್ಯಕ್ಕೆ ಅಂಥ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ದಾರೆ. ನಾವು ಆದರೂ ನಮ್ಮ ಟೆಕ್ನಿಕಲ್ ಏನು ಕಮಿಟಿ ಇದೆ ಅವರು ಸಭೆ ಮಾಡಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಸೂಚಿಸಿದ್ದೇವೆ. ಅದರಲ್ಲೂ ಯಾರಿಗೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇರ್ತದೆ ಅಂಥವ್ರಿಗೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಅವರೆಲ್ಲ ಅಡ್ಮಿಟ್ ಆಗಿರ್ತಾರೆ. ಅಲ್ಲೆಲ್ಲ ಎಲ್ಲೇ ಇದ್ದರೂ, ಯಾವುದೇ ಖಾಸಗಿ ಇರ್ಬೋದು, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಇಂಥವರು ಆಸ್ಪತ್ರೆಯಲ್ಲಿರೋರನ್ನ ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೀವಿ. ಮತ್ತು ಅದು ಟೆಸ್ಟ್ ಮಾಡಿಸ್ಕೊಂಡು ನಂತರ ಅದು ಏನು ನಮ್ಮ ಪ್ರೋಟೋಕಾಲ್ ಪ್ರಕಾರ ಅದನ್ನು ನಿರ್ವಹಣೆ ಮಾಡಿಕೊಳ್ಳಿ ಅಂತ ಹೇಳಿದ್ದೀವಿ. ಅದೇ ರೀತಿಯಾಗಿ ಯಾರಿಗೆ ಸೂಕ್ಷ್ಮವಾಗಿರ್ತಕ್ಕಂಥ ಜನಗಳಿದ್ದಾರೆ, ಯಾಕೆಂದರೆ ಕೆಲವರಿಗೆ ಈ ಇಮ್ಯುನಿಟಿ ಕಮ್ಮಿ ಇರುವಂಥವ್ರು, ಬಾಣಂತಿಯರು, ಚಿಕ್ಕ ಮಕ್ಕಳು, ಅವರಿಗೆ ಈ ಜನ ಹೆಚ್ಚಿರುವಂಥ ಪ್ರದೇಶಗಳಿಗೆ ಹೋದಾಗ ಮಾಸ್ಕ್ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ನಾವು ಹೇಳಿದ್ದೀವಿ. ಯಾಕೆಂತ ಹೇಳಿದ್ರೆ ಅನಾವಶ್ಯಕವಾಗಿ ಅವರಿಗೆ ತೊಂದರೆ ಅಥವಾ ಸಮಸ್ಯೆ ಆಗಬಾರ್ದು ಅಂತ. ಉಳಿದಿರುವಂಥದ್ದು ಇನ್ನೇನಿಲ್ಲ, ಸ್ವಚ್ಛತೆ ಕಾಪಾಡಿಕೊಂಡು ಅದನ್ನು ಹೇಳಿದ್ದೀವಿ. ಏನು ಹ್ಯಾಂಡ್ ಹೈಜೀನು, ನಮ್ಮ ಕೈಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು, ಎಲ್ಲಿ ಸಾಧ್ಯ ಆಗುತ್ತೆ ಸ್ಯಾನಿಟೈಸರನ್ನು ಉಪಯೋಗಿಸುವಂಥದ್ದು, ಅದು ಒಳ್ಳೆಯದೇ. ಇದು ಒಂದಕ್ಕೆ ಅಲ್ಲ, ಎಲ್ಲದಕ್ಕೂ ಒಳ್ಳೆಯದು. ಸೊ ಈ ರೀತಿಯಾಗಿ ಸಹಜವಾದಂಥ ಕೆಲವು ಪ್ರಕ್ರಿಯೆಗಳನ್ನು. ಓಕೆ, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ತಜ್ಞ ವೈದ್ಯರಾಗಿರುವ ಡಾಕ್ಟರ್ ಪವನ್ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸೋಣ. ಡಾಕ್ಟರ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ ಡಾಕ್ಟರ್, ಈಗ 3 ಅಲೆಗಳನ್ನ ನೋಡಿರುವಂತಹ ನಮ್ಮ ಜನಸಾಮಾನ್ಯರಿಗೆ ಕೋವಿಡ್ ಪ್ರಿಕಾಷನ್ಸ್ ಏನು ಅನ್ನೋದರ ಅರಿವು ಈಗಾಗಲೇ ಚೆನ್ನಾಗಾಗಿದೆ. ಸ್ಟಿಲ್ ಒಂದು ಆತಂಕ ಇದ್ದೇ ಇರುತ್ತೆ. ಕೇಸಸ್ ಇನ್ಕ್ರೀಸ್ ಆಗ್ತಾ ಇದ್ದ ಹಾಗೆ ಆ ಆತಂಕ ಇನ್ನಷ್ಟು ಜಾಸ್ತಿ ಆಗುತ್ತೆ. ಈಗ ರಾಜ್ಯದಲ್ಲಿ 35 ಕೇಸ್ ಇದೆ, ಏನು ಮಾಡಬೇಕು ಡಾಕ್ಟರ್? ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ, ಆದರೆ ಹುಷಾರಾಗಿರಬೇಕು. ಯಾಕೆಂದರೆ ನಾವೀಗ ಏನು ಪ್ಯಾಂಡಮಿಕ್ ಬಂದಿತ್ತು, ನಮಗೆ 2020, 21, 22 ನಮಗೇನು 3 ಅಲೆಗಳು ಬಂದಿತ್ತು, ಆಗ ಇಡೀ ಪ್ರಪಂಚದಾದ್ಯಂತ ಎಲ್ಲ ಕಡೆಯೂ ಕೂಡ ಕೇಸಸ್ ಇದ್ದವು. ಆದರೆ ಅದಾದಮೇಲೆ ಏನಾಗುತ್ತೆ, ವರ್ಷನೂ ಕೂಡ ಒಂದು 8 ತಿಂಗಳು 9 ತಿಂಗಳಲ್ಲಿ ಒಂದೊಂದು ಸೈಕಲ್ ಥರ ಕೆಲವಾರು ಪ್ರದೇಶಗಳಿಗೆ ಸೀಮಿತವಾಗಿ ಒಂದು ಎಂಡಮಿಕ್ ಆಗಿ ಉಳ್ಕೊಳ್ಳುತ್ತೆ. ಇದು ಮುಂಚೆನೇ ನಾವೆಲ್ಲ ಸಾಕಷ್ಟು ಸಲ ಕೂಡ ಹೇಳಿದ್ವಿ ಕೂಡ. WHO ಕೂಡ ಇದೇ ವಾರ್ನಿಂಗ್ ಕೊಟ್ಟಿದೆ. ಪ್ರತಿ ವರ್ಷ ಕೂಡ ಈಗ ಒಂದು ಹೊಸ ವೇರಿಯಂಟ್ ಇರ್ಬೋದು ಅಥವಾ ಮ್ಯುಟೇಷನ್ಸ್ ಆಗಿ ಅಥವಾ ಉಪತಳಿಗಳಿರ್ಬೋದು, ಯಾವುದಾದ್ರೂ ಬರುತ್ತೆ. ಸೊ ಇದು ಕೆಲವಾರು ಸ್ಥಳಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ ಅಂತ. ಸೊ ಈಗ ನಾವು ಲಾಸ್ಟ್ ವರ್ಷ ಕೂಡ ಇದೇ ರೀತಿಯಾಗಿ ಬಂದಿತ್ತು, ಈ ವರ್ಷ ಕೂಡ ಇದೇ ರೀತಿಯಾಗಿ ಬಂದಿದೆ. ಬಟ್ ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಅನ್ನಿಸ್ತಾ ಇದೆ. ಅದರಲ್ಲೂ ಸೌತ್ ಈಸ್ಟ್ ಏಷ್ಯಾ, ನಮ್ಮ ದೇಶಕ್ಕೆ ಹತ್ತಿರವಾಗಿರ್ತಕ್ಕಂಥ ಈ ಥಾಯ್ಲ್ಯಾಂಡು, ಸಿಂಗಪೂರ್, ಮಲೇಷ್ಯಾ, ಆಗ ಚೈನಾ, ಸೊ ಇಲ್ಲೆಲ್ಲ ಜಾಸ್ತಿ ಕೇಸ್ಗಳು ಕಾಣಿಸ್ಕೊಂಡಿವೆ. ಈಗಾಗಲೇ ಇಂಡಿಯಾದಲ್ಲೂ ಕೂಡ ಬಂದಿದೆ. ಈಗ ಆಲ್ಮೋಸ್ಟ್ 275ಕ್ಕಿಂತ ಕೇಸ್ಗಳು ಜಾಸ್ತಿ ಇದೆ. ನಮ್ಮ ಬೆಂಗಳೂರಿನಲ್ಲೂ ಕೂಡ 30ಕ್ಕಿಂತ ಕೇಸ್ಗಳು ಜಾಸ್ತಿ ಇದೆ. ಸೊ ಇವೆಲ್ಲ ನೋಡಿದ್ರೆ ಏನಂದರೆ ಲಾಸ್ಟ್ ವರ್ಷಕ್ಕಿಂತ ಈ ಸಲ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗುವಂಥ ಲಕ್ಷಣಗಳು ಕಾಣ್ತವೆ. ಆದರೆ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದು ಹೊಸ ಮ್ಯುಟೇಷನ್ ಏನೂ ಆಗಿಲ್ಲ. ನಮಗೇನು ಈಗ 3ನೇ ಅಲೆಯಲ್ಲಿ ಒಮಿಕ್ರಾನ್ ಬಂದಿತ್ತು, ಅದರ ಉಪತಳಿ ಅಂತ ಹೇಳ್ಬೋದು. ಯಾಕೆಂದರೆ ಅದರ ಉಪತಳಿ JN.1 ಏನಿದೆ, ಅದರ ಮೂಲಕನೇ ಈಗ ಸಾಕಷ್ಟು ಕೇಸ್ಗಳು ಈಗ ಪಾಸಿಟಿವ್ ಬರ್ತಾಯಿವೆ. ಇದು ಎಲ್ಲೂ ಕೂಡ ಸೀರಿಯಸ್ ಆಗಿ ಸಿಂಪ್ಟಮ್ಸ್ ಕಾಣಿಸ್ಕೋತಾ ಇಲ್ಲ. ಸಿಂಪ್ಟಮ್ಸ್ಗಳು ಏನು ನಾವು ನಾರ್ಮಲ್ ಆಗಿ ನೋಡ್ತೀವಿ, ಜ್ವರ, ಕೆಮ್ಮು, ನೆಗಡಿ, ಮೈಕೈ ನೋವು,
ಹಾಗೆ ಗಂಟ್ಲು ಕೆರೆತ, ಸ್ವಲ್ಪ ಹೊಟ್ಟೆ ನೋವು, ವಾಂತಿ ಆಗ್ತಕ್ಕಂಥದ್ದು ಅಥವಾ ಲೂಸ್ ಮೋಷನ್ಸ್, ಇವೇ ಕಾಮನ್ ವೈರಲ್ ಸಿಂಪ್ಟಮ್ಸ್ ಏನಿವೆ ಅದೇ ಸಿಂಪ್ಟಮ್ಸ್ ಕಾಣಿಸ್ಕೋತಾ ಇದೆ. ಇನ್ನು ಕೆಲವಾರು ಮಂದಿಗೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಬರ್ತಕ್ಕಂಥದ್ದು ಅಥವಾ ಸ್ಮೆಲ್ ಮತ್ತು ಟೇಸ್ಟ್ ಏನಿದೆ ಅದು ಸ್ವಲ್ಪ ಹೋಗ್ತಕ್ಕಂಥದ್ದು, ಇದು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದು ಗಮನದಲ್ಲಿ ಇಟ್ಕೋಬೇಕು, ಜನಗಳು ಇದನ್ನು ಮುಂಚೆ ನಮಗೇನೇನು ಈಗ ಪ್ರಿಕಾಷನ್ಸ್ ಎಲ್ಲ ನಾವೆಲ್ಲ ಹೇಳಿದ್ವಿ, ಈಗ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಕ್ಕಂಥದ್ದು, ಮಾಸ್ಕನ್ನು ಧರಿಸಕ್ಕಂಥದ್ದು, ಹ್ಯಾಂಡ್ ಹೈಜಿನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಫಾಲೋ ಮಾಡಬೇಕಿದೆ. ಈಗ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಆದರೆ ಫಾಲೋ ಮಾಡಲ್ಲ. ಎಸ್ಪೆಷಲಿ ಎಲ್ಲಿ ಈ ಜನಜಂಗುಳಿ ಜಾಸ್ತಿ ಇರುತ್ತೆ, ಆಫೀಸ್ಗಳಲ್ಲಿರ್ಬೋದು ಅಥವಾ ಶಾಲೆಗಳಲ್ಲಿರ್ಬೋದು, ಸ್ವಲ್ಪ ನಾವು ಯಾರಿಗೇ ಒಂದು ಜ್ವರ, ಕೆಮ್ಮು, ನೆಗಡಿ ಬಂದಾಗ ಅವರು ಅಟ್ಲೀಸ್ಟ್ ಮನೆಯಲ್ಲೇ ಕ್ವಾರಂಟೈನ್ ಆಗಬೇಕು, ಮನೆಯಲ್ಲೇ ಉಳ್ಕೋಬೇಕು. ಸೊ ಇದು ಕೋವಿಡ್ ಪಾಸಿಟಿವ್ ಇರಲೇಬೇಕಂತೇನಿಲ್ಲ. ಯಾಕಂದರೆ ಈಗ ಎಷ್ಟೋ ಕಡೆ ಏನಾಗ್ತಿದೆ, ನಾವು ನೇಸೋಫೆರಿಂಜಿಯಲ್ ಸ್ವ್ಯಾಬ್ ತೆಗೆದಾಗ ನೆಗೆಟಿವ್ ಬರುತ್ತೆ, ಆದರೆ ಲಂಗಲ್ಲಿ ನಾವು ಇದು ನೋಡಿದಾಗ ಕೆಲವಾರು ಮಂದಿಗೆ ಮೈನರ್ ಸಿಂಪ್ಟಮ್ಸ್ ಕಾಣಿಸ್ಕೊಂಡು ನಿಮೋನಿಯಾ, ಉಸಿರಾಟಕ್ಕೆ ತೊಂದರೆ ಇರತಕ್ಕಂಥದ್ದು ಕೇಸ್ಗಳು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಯಾರಿಗೆ ಜ್ವರ, ಕೆಮ್ಮು, ನೆಗಡಿ ಬರಲಿ ಅವರು ಐಸೋಲೇಟ್ ಆಗಬೇಕು. ಒಂದು ಬೇಸಿಕ್ ಏನಿದೆ ಪ್ಯಾರಾಸಿಟಮಾಲ್ ಇವು ತೊಗೊಂಡು ಅದು ಕಮ್ಮಿ ಆಗಲಿಲ್ಲ ಅಂದರೆ ವೈದ್ಯರಲ್ಲಿ ಬಂದು ತೋರಿಸ್ಕೋಬೇಕು. ಯಾಕಂದರೆ ಸೆಲ್ಫ್ ಮೆಡಿಕೇಷನ್ಸ್ ಜಾಸ್ತಿ ಮಾಡ್ಕೋಬಾರ್ದು. ನಾವು ಲಾಸ್ಟ್ ಇದರಲ್ಲೂ ನೋಡಿದ್ವಿ, ಸುಮಾರು ಜನ ಸುಮ್ಮನೆ ಆ್ಯಂಟಿಬಯೋಟಿಕ್ಸನ್ನು ತೆಗೆದುಕೊಳ್ಳೋದು, ಸೊ ಅದರ ಜೊತೆಗೆ ಬೇರೆ ಜಾಸ್ತಿ ಪೇನ್ ಕಿಲ್ಲರ್ಸನ್ನು ತೆಗೆದುಕೊಳ್ಳೋದು. ಇನ್ನು ಕೆಲವರು ಈಗ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥವ್ರು, ಅಂದರೆ ಬಿ ಪಿ, ಶುಗರ್ ಅಥವಾ COPD ಇರ್ಬೋದು, TB ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್, ಕಿಡ್ನಿ ಪ್ರಾಬ್ಲಮ್ಸ್, ಇವರೆಲ್ಲ ಏನು ರೆಗ್ಯುಲರಾಗಿ ಡಾಕ್ಟರ್ಸ್ ಹತ್ರ ಬಂದು ತೋರಿಸ್ಕೋಬೇಕು, ಫಾಲೋ ಅಪ್ ಮಾಡಿಸ್ಕೋಬೇಕು, ಅವರೆಲ್ಲ ಕೂಡ ಹೆದರ್ಕೊಂಡು ಬರ್ದೇನೆ ಮನೇಲೇ ಉಳ್ಕೊಂಡು ಅವರೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದು, ಡೋಸೇಜ್ ಅಡ್ಜಸ್ಟ್ ಮಾಡೋದು, ಇವೆಲ್ಲ ಕೂಡ ನಾವು ಲಾಸ್ಟ್ ಅಲೆಗಳಲ್ಲಿ ನೋಡಿದ್ದೀವಿ. ಅಂಥ ತಪ್ಪುಗಳನ್ನು ಮಾಡಬಾರ್ದು. ಸೊ ಸ್ವಲ್ಪ ಮಟ್ಟಿಗೆ ಫೀವರ್ ಬಂದಾಗ ಏನು ಪ್ಯಾರಾಸಿಟಮಾಲ್ ತೆಗೆದುಕೊಂಡಾಗ ಕಮ್ಮಿ ಆಗಲಿಲ್ಲ ಅಂದರೆ ವೈದ್ಯರಲ್ಲಿ ಬಂದು ತೋರಿಸ್ಕೋಬೇಕು. ಯಾಕಂದರೆ ಕೆಲವಾರು ಡೇಂಜರ್ ಸೈನ್ಸ್ ಇರ್ತವೆ. ಎಸ್ಪೆಷಲಿ ಈಗ ಉಸಿರಾಟಕ್ಕೆ ತೊಂದರೆ ಬಂದು ಆಕ್ಸಿಜನ್ ಲೆವೆಲ್ ಕಮ್ಮಿ ಆಯಿತು ಅಥವಾ ನಿಮೋನಿಯಾ ಇತ್ತು, ಸೊ ಆಗ ಅಡ್ಮಿಷನ್ ಬೇಕಾಗುತ್ತೆ. ಅದನ್ನು ವೈದ್ಯರು ನಾವು ನೋಡಿದ ತಕ್ಷಣ ಅದನ್ನು ಪತ್ತೆ ಹಚ್ಬೋದು. ಇದರ ಜೊತೆಗೆ ಇನ್ನೂ ಬೇರೆ ಕೆಲವಾರು ಸಿಂಪ್ಟಮ್ಸ್ ಇರುತ್ತೆ. ಕೆಲವರಿಗೆ BP ಲೋ ಆಗ್ತಕ್ಕಂಥದ್ದು ಅಥವಾ ತುಂಬ ಸುಸ್ತು. ಈಗ ಯಾರಿಗೇ ಆಗಲಿ ತುಂಬ ಮೈಕೈ ನೋವು, ಅವ್ರ ಜೀವಮಾನದಲ್ಲೇ ನೋಡಿರಲ್ಲ ಅಂಥ ಸುಸ್ತಾಗ್ತಾ ಇದೆ, ಏನೋ ಒಂಥರ ಸಂಕಟ, ಆ ಥರ ಇದ್ದವರು ಕೂಡ ವೈದ್ಯರಲ್ಲಿ ಬಂದು ತೋರಿಸ್ಕೋಬೇಕು. ಸೊ ಮೇಯ್ನಾಗಿ ನಾವು ಏನು ಹೇಳ್ತೀವಿ ಅಂತಂದರೆ, ಪ್ರತಿಯೊಬ್ಬರು ಕೂಡ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಏನಿದೆ, ಮಾಸ್ಕ್ ಇದೆ, ಸೊ ಇವನ್ನೆಲ್ಲನೂ ಹ್ಯಾಂಡ್ ಹೈಜಿನ್ ಇವನ್ನೆಲ್ಲನೂ ನಾವು ಲಾಸ್ಟ್ ವೇವ್ಸಲ್ಲಿ ಏನು ಹೇಳಿದ್ವಿ ಅದನ್ನು ಫಾಲೋ ಮಾಡಬೇಕಾಗಿದೆ. ಹಾಗೂ ಅವರ ಹೆಲ್ತ್ ಇಮ್ಯುನಿಟಿನ ಬೂಸ್ಟ್ ಮಾಡೋವಂಥ ಕೆಲಸಗಳನ್ನು ಕೂಡ ಅವ್ರು ಮಾಡ್ಕೋಬೇಕು. ಯಾಕೆಂದರೆ ಮನೆಗಳಲ್ಲಿಯೇ ಒಂದು ಶುದ್ಧವಾದ ಆಹಾರವನ್ನು ಸೇವಿಸಬೇಕು, ಶುದ್ಧವಾದ ನೀರನ್ನು ಸೇವಿಸಬೇಕು, ಹಾಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಇರಬೇಕು. ವಾಕಿಂಗ್ ಡೈಲಿ ಒಂದು 4 ಕಿಲೋಮೀಟ್ರ್ ವಾಕಿಂಗ್ ಮಾಡಬೇಕು. ಸೊ ಹಣ್ಣುಗಳು ಎಸ್ಪೆಷಲಿ ಇಮ್ಯುನಿಟಿ ಬೂಸ್ಟ್ ಆಗುವಂಥ ಈ ವೈಟಮಿನ್ಸ್ ಏನಿರುತ್ತೆ, ಮಿನರಲ್ಸ್ ಇರ್ಬೋದು, ವೈಟಮಿನ್ C ಎಸ್ಪೆಷಲಿ, ಆ್ಯಂಟಿ ಆಕ್ಸಿಡೆಂಟ್ಸ್ ಇವೆಲ್ಲ ಜಾಸ್ತಿ ಇರ್ತಕ್ಕಂಥ ಹಣ್ಣುಗಳನ್ನು ಸೇವನೆ ಮಾಡಬೇಕು. ಅದರಲ್ಲೂ ಈ ಸಿಟ್ರಸ್ ಫ್ರೂಟ್ಸ್ ಏನಿರುತ್ತೆ, ವೈಟಮಿನ್ C ಜಾಸ್ತಿ ಇರುತ್ತೆ, ಮೂಸಂಬಿ, ಆರೆಂಜ್ ಇವೆಲ್ಲ, ಹಾಗೆ ಆ್ಯಪಲ್ಲು, ದಾಳಿಂಬೆ, ಪಪಾಯ, ಕಿವಿ ಫ್ರೂಟ್ ಇರ್ಬೋದು, ಸೊಪ್ಪುಗಳು, ತರಕಾರಿಗಳು, ಸೊ ಇವನ್ನೆಲ್ಲ ಚೆನ್ನಾಗಿ ಸೇವನೆ ಮಾಡಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕು, ಏನಂದರೆ ಹೈಡ್ರೇಷನ್. ಯಾಕೆಂದರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆದಾಗ ಯೂಶಲಿ ವೈರಲ್ ಫೀವರ್ಸ್ ಏನಂದರೆ ತುಂಬ ಸಿವಿಯರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಬಾಡಿನ ಹೈಡ್ರೇಟ್ ಮಾಡಿ ಇಟ್ಕೋಬೇಕಂದ್ರೆ ನೀರು ಚೆನ್ನಾಗಿ ಕುಡಿಬೇಕು. ಅಟ್ಲೀಸ್ಟ್ 2-3 ಲೀಟ್ರ್ ನೀರನ್ನು ಕುಡಿಬೇಕು. ಯಾರಿಗೆ ಈ ಹಾರ್ಟ್ ಪ್ರಾಬ್ಲಮ್ಸ್ ಅಥವಾ ಕಿಡ್ನಿ ಪ್ರಾಬ್ಲಮ್ಸ್ ಏನಾಯಿದ್ದು ನೀರನ್ನು ರೆಸ್ಟ್ರಿಕ್ಟ್ ಮಾಡಬೇಕು ಅಂತ ಹೇಳಿರ್ತಾರೆ, ಅವ್ರು ಬಿಟ್ಟು ಮಿಕ್ಕಿದ ಎಲ್ಲರೂ ಕೂಡ ಹೈಡ್ರೇಷನನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಅದೇ ಡಾಕ್ಟರ್, ಈಗ ನೀವು ಹೇಳ್ತಾ ಇದ್ರಿ ಒಮಿಕ್ರಾನ್ ಏನಿದೆ ಅದು ಮೊದಲ 2 ಅಲೆಗಳಿಗೆ ಕಂಪೇರ್ ಮಾಡಿದಾಗ ಅದರ ತೀವ್ರತೆ ಅಷ್ಟಿರಲಿಲ್ಲ ಮತ್ತು ಜನ ಅಷ್ಟು ಸಾವನ್ನು ಅನುಭವಿಸ್ಲಿಲ್ಲ, ನೋವನ್ನು ಅನುಭವಿಸ್ಲಿಲ್ಲ ಅಂತ. ಆ 3ನೇ ಅಲೆ ಬಂದ ನಂತರದಲ್ಲಿ ಒಂದು ಭಾವನೆ ಬಂತು ಸಾಮಾನ್ಯರಲ್ಲಿ, ಎಲ್ಲರೂ ಅಂತಲ್ಲ, ಒಂದು ವರ್ಗ ಇದೆ ಇದಿಷ್ಟೇ ಅಂತ ಅದನ್ನು ಲೈಟಾಗಿ ತೆಗೆದುಕೊಳ್ಳುವಂತಹ ಪ್ರಮೇಯಗಳು ಎದುರಾಯಿತು. ಈಗಲೂ ಕೂಡ ಲೈಟಾಗಿ ತಗೊಳ್ಬಹುದಾ? ಈಗ ಒಮಿಕ್ರಾನ್ ಅಂತೆಯೇ ಈ ತಳಿನೂ ಇದ್ದರೆ ನೋಡಿ, ಈಗ ನಾವು ಲಾಸ್ಟ್ 3ನೇ ವೇವ್ ಬಂದಾಗ ಕೂಡ ಹೇಳಿದ್ವಿ ಇಲ್ಲಿಗೆ ಕೊನೆಗೊಳ್ಳೋದಿಲ್ಲ. ಯಾಕಂದರೆ WHO ಕೂಡ ಎಲ್ಲರಿಗೂ ಕೂಡ ಒಂದು ಮೆಸೇಜನ್ನು ಕೊಟ್ಟಿತ್ತು. ಯಾಕಂದರೆ ಕೋವಿಡ್ ಇಲ್ಲಿಗೆ ಕೊನೆಗೊಳ್ಳೋದಿಲ್ಲ, 3ನೇ ವೇವ್ಗೆ ನಿಂತೋಗೋದಿಲ್ಲ. ಇನ್ನು ನೆಕ್ಸ್ಟ್ ಪ್ರತಿ ವರ್ಷ ಕೂಡ ಡಿಫ್ರೆಂಟ್ ವೇವ್ಸ್ ಬರುತ್ತೆ, ಆದರೆ ಕಮ್ಮಿ ಸ್ತರದಲ್ಲಿರುತ್ತೆ, ಅಂದರೆ ತುಂಬ ಸಿವಿಯರ್ ಆಗಿರೋದಿಲ್ಲ. ಈಗೇನು ಒಮಿಕ್ರಾನ್ ಇರ್ಬೋದು, ಅದರ ಉಪತಳಿಗಳು ಏನಿದ್ದಾವೆ ಈಗ ಎಲ್ಲ ಕಡೆ ಇಡೀ ಪ್ರಪಂಚದಲ್ಲಿ ಕೂಡ ಆಗಾಗ ನೀವು ನೋಡ್ತಾ ಇರ್ತೀರಾ ಒಂದಷ್ಟು ಎಂಡೆಮಿಕ್ ಆಗಿ ಉಳ್ಕೊಳ್ಳುತ್ತೆ. ಸೊ ಇದು ಸಾಕಷ್ಟು ವರ್ಷಗಳು ಬರ್ಬೋದು, ಒಂದು 7-8 ವರ್ಷಗಳೇ ಬರುವಂಥ ಚಾನ್ಸಸ್ ಇರುತ್ತೆ. ಅದಾದಮೇಲೆ ನಿಧಾನವಾಗಿ ಕ್ಷೀಣಿಸ್ತಾ ಇನ್ನೊಂದು ಯಾವುದಾದ್ರು ಒಂದು ಹೊಸ ವೈರಸ್ ಬರುತ್ತೆ, ಆಗ ಈ ಕೋವಿಡ್ ಹಿನ್ನೆಲೆಗೆ ಸರಿಯುತ್ತೆ.
ಸೊ ಹಾಗಾಗಿ ಪ್ರತಿ ವರ್ಷ ಇದು ಬರೋದ್ರಿಂದ ನಾವು ಏನು ಸೇಫ್ಟಿ ಮೆಷರ್ಸ್ ಏನಿದೆ ಅವನ್ನ ನಾವು ಸಿಂಪಲ್ ಪ್ರಿಕಾಷನ್ಸ್ ಏನಿದೆ ಅದನ್ನು ತೆಗೆದುಕೊಂಡ್ರೆ ಸಾಕು. ನಾವು ರೆಗ್ಯುಲರ್ ಯಾವ ವೈರಲ್ ಫೀವರ್ ಆಗಿ ಕಾಮನ್ ಕೋಲ್ಡ್ ಫ್ಲೂ ಇದಕ್ಕೆಲ್ಲ ಯಾವ ರೀತಿಯಾಗಿ ನಾವು ರಿಯಾಕ್ಟ್ ಮಾಡ್ತೀವಿ ಇದಕ್ಕೂ ಅದೇ ರೀತಿಯಾಗಿ ನಾವು ರಿಯಾಕ್ಟ್ ಮಾಡಿಕೊಂಡು ಸ್ವಲ್ಪ ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇವೆಲ್ಲ ಮೇಂಟೈನ್ ಮಾಡಿಕೊಂಡು ಹ್ಯಾಂಡ್ ಹೈಜೀನ್ ಮೇಂಟೈನ್ ಮಾಡಿದ್ರೆ ನಾವು ಆದಷ್ಟು ಒಬ್ಬರಿಂದ ಒಬ್ಬರಿಗೆ ಇದನ್ನು ತಡೆಯೋದನ್ನು ಅವಾಯ್ಡ್ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ ಪ್ಯಾನಿಕ್ ಆಗೋದು. ಈಗ ನಾವು ನೋಡ್ತೀವಿ ಸಿಂಗಾಪುರ್, ಮಲೇಷ್ಯಾ ಇಲ್ಲೆಲ್ಲ ಸಾಕಷ್ಟು ಇಂಡಿಯನ್ಸ್ ಇದ್ದಾರೆ. ಅಲ್ಲಿ ಈಗ ಕೇಸಸ್ ಜಾಸ್ತಿ ಆಗ್ತಿದ್ದಂಗೆ ಅಲ್ಲಿಂದ ಎಲ್ಲ ಇಂಡಿಯಾಗಳು ಬರ್ತಾರೆ. ಸೊ ಇಲ್ಲಿ ಒಂದಷ್ಟು ಜನ ಎಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಿದ್ದಂಗೆ ಇನ್ನೊಂದು ಕಡೆ ಓಡೋಗ್ತಾರೆ. ಸೊ ಈ ಪ್ಯಾನಿಕ್ ಕಮ್ಮಿ ಆಗಬೇಕು. ಯಾಕಂದರೆ ಅಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿರೋದಿಲ್ಲ. ಇವು ನೀವು ಸಿಂಗಾಪುರ್, ಮಲೇಷ್ಯಾದ ಅಲ್ಲೇ ಇರಿ, ತೊಂದರೆ ಇಲ್ಲ, ಅಲ್ಲೇ ಕ್ವಾರಂಟೈನ್ ಆಗಿ, ಯಾಕಂದರೆ ಅಲ್ಲೇ ಅದು ಸೀಮಿತಗೊಂಡು ಕಮ್ಮಿ ಆಗುತ್ತೆ. ಸೊ ಅಲ್ಲಿಂದ ನಮ್ಮ ಭಾರತಕ್ಕೆ ಬರೋದು, ಇಲ್ಲಿ ಮತ್ತೆ ಕೇಸಸ್ ಜಾಸ್ತಿ ಆಗೋದು, ಮತ್ತು ಇಲ್ಲಿ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸ್ವಲ್ಪ ಹುಷಾರಾಗಿ ಪ್ರಿಕಾಷನ್ಸ್ ತಗೊಂಡು ಮೇಂಟೈನ್ ಮಾಡಿದ್ರೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನು ನಾವು ತಡಿಬೋದಾಗಿದೆ. ಓಕೆ, ಒಂದು ನೆಗೆಟಿವ್ ಥಿಂಕಿಂಗ್ ಕೂಡ ಇದೆ ಡಾಕ್ಟರ್ ಪವನ್. ಏನಂತ ಅಂದರೆ ಕೋವಿಡ್ ವ್ಯಾಕ್ಸಿನೇಷನ್ ಏನು ತಗೊಂಡ್ವಿ ಅದಾದ ನಂತರದಲ್ಲಿ ಹಾರ್ಟ್ ಅಟ್ಯಾಕ್ ಕೇಸಸ್ ಹೆಚ್ಚಾಗ್ತಾ ಇದೆ. ಈಗಲೂ ಮತ್ತೆ ವ್ಯಾಕ್ಸಿನ್ ತಗೊಳ್ಬೇಕು ಅಂತ ಹೇಳ್ತಾರಾ? ಹೆಚ್ಚುವರಿ ವ್ಯಾಕ್ಸಿನ್ ತೆಗೆದುಕೊಳ್ಳೋ ಅವಶ್ಯಕತೆ ಬೀಳುತ್ತಾ ಅಂತ. ಸೊ ಇಸ್ ಇಟ್ ಟ್ರೂ? ಅದನ್ನೇನು ಹೇಳ್ಬೋದು ನೀವು? ನೋಡಿ ಇದು ಒಂದು ಮಿತ್ ಅಷ್ಟೇ. ಈಗ ಸಾಕಷ್ಟು ಅದು ಪ್ರೊಪಗ್ಯಾಂಡ ಕೂಡ ಆಯಿತು ಎಲ್ಲ ಕಡೆನೂ. ಒಂದು ಸಿಂಪಲ್ ಇದು ಹೇಳ್ತೀನಿ ನಿಮಗೆ. ಈಗ ನಮಗೆ ಯಾವುದೋ ಒಂದು ಕಾಯಿಲೆ ಬಂತು ಅಂತ ಇಟ್ಕೊಳ್ಳಿ, ಒಂದು ವೈರಲ್ ಫೀವರ್. ಆ ವೈರಲ್ ಫೀವರ್ ಬಂದಾಗ ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಅದು ನ್ಯಾಚುರಲ್ ಫೆನಾಮಿನನ್. ಅದು ನಾರ್ಮಲ್ ಆಗಿ ಕಾಯಿಲೆ ಬಂದಾಗೂ ಪ್ರೊಡ್ಯೂಸ್ ಆಗ್ಬೋದು. ಅಥವಾ ಈಗ ನಾವು ಆರ್ಟಿಫಿಷಿಯಲ್ ಆಗಿ ವ್ಯಾಕ್ಸಿನೇಷನ್ ಅಂದರೆ ಇನ್ನೇನು ಇಲ್ಲ. ಈ ಕೋವಿಡನ್ನು ತುಂಬ ಕಮ್ಮಿ ಮಟ್ಟದಲ್ಲಿ ನಮ್ಮ ದೇಹಕ್ಕೆ ಫಸ್ಟೇ ಇಂಜೆಕ್ಟ್ ಮಾಡಿ ಅದರಲ್ಲಿಂದ ನಮಗೆ ಆ್ಯಂಟಿಬಾಡೀಸ್ ಮುಂಚೆನೇ ಪ್ರೊಡ್ಯೂಸ್ ಆಗಂಗೆ ಮಾಡೋದೇ ಈ ವ್ಯಾಕ್ಸಿನೇಷನ್ನು. ಅದೇನು ಸ್ಪೆಷಲ್ ಏನಿಲ್ಲ. ಈಗ ನಮಗೆ ಕೋವಿಡಲ್ಲಿ ಫುಲ್ ವೈರಸ್ಸೇ ಅಟ್ಯಾಕ್ ಆಗಿರುತ್ತೆ ಜಾಸ್ತಿ. ಆವಾಗಲೇ ಏನೂ ಆಗದೆ ಇದ್ದಿದ್ದು ಈ ವ್ಯಾಕ್ಸಿನೇಷನ್ ತೆಗೆದುಕೊಂಡಾಗ ತುಂಬ ಸೀರಿಯಸ್ ಆಗುವಂಥ ಚಾನ್ಸಸ್ಸು ತೀರಾ ಅದು ಹಾಸ್ಯಾಸ್ಪದ ಅಂತಲೇ ಹೇಳ್ಬೋದು. ಈಗ ಕೆಲವಾರು ಮಟ್ಟದಲ್ಲಿ ಕೆಲವರಿಗೆ ಯಾರಿಗೆ ಡಿಸೀಸೇ ಬಂದಿರಲ್ಲ ಅಂಥದ್ದು ವ್ಯಾಕ್ಸಿನ್ ಕೊಟ್ಟಾಗ ಒಂದು ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಡಿಸೀಸ್ ಕಾಣಿಸ್ಕೊಂಡಿರ್ಬೋದು. ಆದರೆ ವ್ಯಾಕ್ಸಿನಿಂದ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಿದೆ. ಆದರೆ ಇದರಲ್ಲಿ ನಾವು ಒಂದು ವಿಷಯ ಗಮನಿಸಬೇಕಾಗಿರೋದು ಏನು ಅಂತಂದರೆ, ಕೋವಿಡ್ ಮೊದಲನೇ ಮತ್ತು ಎರಡನೇ ಅಲೆಯಲ್ಲಿ ಏನು ನಮಗೆ ಎಲ್ಲ ಈಗ ಸಾಕಷ್ಟು ಜನಕ್ಕೆ ಎಫೆಕ್ಟ್ ಆಗಿತ್ತು, ಅಲ್ಲಿ ಪ್ರತಿಯೊಬ್ಬರಿಗೂ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿರುತ್ತೆ. ಆದರೆ ಆ್ಯಂಟಿಬಾಡೀಸ್ ಕಂಟಿನ್ಯೂ ಆಗಿರಲ್ಲ, ಈಗ ಕ್ಷೀಣಿಸ್ತಾ ಹೋಗ್ತಾ ಇರುತ್ತೆ. ಈಗ ವ್ಯಾಕ್ಸಿನ್ ತೆಗೆದುಕೊಂಡವರಲ್ಲೂ ಅಷ್ಟೇ ಈಗ ಅದರ ಎಫೆಕ್ಟ್ ಏನಿರುತ್ತೆ ಆ್ಯಂಟಿಬಾಡಿ ಕ್ಷೀಣಿಸ್ತಾ ಹೋಗ್ತಾ ಇರುತ್ತೆ. ಯಾಕಂದರೆ ಅದರ ಎಫೆಕ್ಟ್ ಏನಿದ್ರು ಆಲ್ಮೋಸ್ಟ್ 8 ತಿಂಗಳಿಂದ 1 ವರ್ಷಗಳ ಕಾಲ ಇರುತ್ತೆ. ಅದಾದಮೇಲೆ ಕಮ್ಮಿ ಆಗ್ತಾ ಇರುತ್ತೆ. ಸೊ ಈಗ ನಮಗೆ ಅದರ ಎಫೆಕ್ಟ್ ಕಮ್ಮಿ ಆಗಿರುತ್ತೆ. ಆಲ್ ರೈಟ್, ಥ್ಯಾಂಕ್ ಯು ಡಾಕ್ಟರ್ ಪವನ್. ಇಷ್ಟೊತ್ತು ನಮ್ಮ ಜೊತೆಗೆ ಕೋವಿಡ್ ಬಗ್ಗೆ ಮತ್ತು ಅದನ್ನು ಹೇಗೆ ನಾವು ನಿರ್ಲಕ್ಷ್ಯ ಮಾಡದೆ ಅಲರ್ಟ್ ಆಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ಸ್ ಅ ಲಾಟ್.